ಈಗಾಗಲೇ ಅರವಳಿಕೆ ಮದ್ದನ್ನ ಕೊಡಲಾಗಿತ್ತು. ಅರವಳಿಕೆ ಮದ್ದು ಕೊಟ್ಟ ನಂತರ ಆನೆ ಆ ಶಿವನ ಸಮುದ್ರ ನಾಲೆಯಲ್ಲಿ ಕುಸಿದು ಬಿದ್ದಿತ್ತು. ಈಗಾಗಲೇ ಆನೆಯನ್ನ ಮೇಲಕ್ಕೆತ್ತಿ ಆ ಹೈಡ್ರಾಲಿಕ್ ಕ್ರೇನ್ಗೆ ಇಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ. ಬೆಳಗ್ಗೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ರು ಆನೆಯನ್ನ ಮೇಲಕ್ಕೆತ್ತಬೇಕು ಅಂದ್ರೆ. ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಂತ ಆನೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಮೇಲಕ್ಕೆತ್ತುವ ಕಾರ್ಯಾಚರಣೆಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆ ಹಿನ್ನೆಲೆ ಈಗಾಗಲೇ 2 ಅರವಳಿಕೆ ಮದ್ದನ್ನ ಕೊಟ್ಟು ಮೇಲಕ್ಕೆತ್ತುವ ಕಾರ್ಯಾಚರಣೆ ನಡೀತಾ ಇರೋದು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೈಡ್ರಾಲಿಕ್ ಕ್ರೇನ್ಗೆ ಆನೆಯನ್ನು ಶಿಫ್ಟ್ ಮಾಡಿದ್ದಾರೆ. ಈ ನಾಲೆಯಿಂದ ಮೇಲಕ್ಕೆತ್ತುವ ಕಾರ್ಯ ಮಾತ್ರ ಬಾಕಿ ಇರೋದು. ಕಳೆದ 2 ದಿನದ ಹಿಂದೆ ನಾಲೆಗೆ ಬಿದ್ದಿದ್ದಂತ ಮರಿ ಆನೆ ಒದ್ದಾಟ ಮಾಡ್ತಾ ಇತ್ತು. ತಿನ್ನೋದಕ್ಕೂ ಕೂಡ ಏನು ಇರಲಿಲ್ಲ. ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ತಿನ್ನೋದಕ್ಕೂ ಕೂಡ ಆಹಾರವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಕ್ತಾ ಇದ್ರು. ಈಗ ಆನೆಯನ್ನ ಮೇಲಕ್ಕೆತ್ತಿ ಆ ಕಾರ್ಯಾಚರಣೆ ಮುಕ್ತಾಯ ಮಾಡಲಾಗುತ್ತೆ. ಜೊತೆಗೆ ಆನೆಯ ಆರೋಗ್ಯ ಸ್ಥಿತಿಯನ್ನ ಕೂಡ ಈಗಾಗಲೇ ವೈದ್ಯಾಧಿಕಾರಿಗಳು ಒಂದ್ಸಲ ಗಮನಿಸಿದ್ದಾರೆ. ಆನೆಯ ತುದಿಯ ಅಂದ್ರೆ ಸೊಂಡಿಲಿನ ತುದಿ ಭಾಗ ಬಿಳಿ ಬಣ್ಣಕ್ಕೆ ತಿರುಗಿತ್ತು. ಹಾಗಾಗಿ ಫಂಗಸ್ ಆಗಿರುವಂತ ಸಾಧ್ಯತೆ ದಟ್ಟವಾಗಿತ್ತು. ವೈದ್ಯಾಧಿಕಾರಿಗಳು ಈಗಾಗಲೇ ಪರೀಕ್ಷೆ ಮಾಡಿದ್ದಾರೆ. ಈಗ ಮೇಲಕ್ಕೆತ್ತಿದ ಬಳಿಕ ಕೂಡ ಮತ್ತೊಮ್ಮೆ ಆನೆಯ ಆರೋಗ್ಯವನ್ನ ಪರೀಕ್ಷೆ ಮಾಡಲಾಗುತ್ತೆ. ಯಾಕಂದ್ರೆ 2 ದಿನದಿಂದ ಸಂಪೂರ್ಣವಾಗಿ ಆನೆ ನೀರಲ್ಲೇ ಇದ್ದಿದ್ರಿಂದ ಅದರ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗಿರುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ 2 ದಿನದಿಂದ ಯಾವುದೇ ರೀತಿಯಂತ ಆಹಾರ ಸಿಗ್ತಾ ಇರಲಿಲ್ಲ ಆನೆಗೆ. ಹಾಗಾಗಿ ಸಾಕಷ್ಟು ಬಳಲಿತ್ತು ಆನೆ. ಈಗ ಕಾರ್ಯಾಚರಣೆ ಮಾಡುವ ಮೂಲಕ ಮರಿಯಾನೆಯನ್ನ ಮೇಲಕ್ಕೆತ್ತುವಂತಹ ಕಾರ್ಯ ನಡೀತಾ ಇದೆ. ಶಿವನ ಸಮುದ್ರ ನಾಲೆಯಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ನೀರು ಕುಡಿಯೋದಕ್ಕೆ ಅಂತ ಬಂದಿದ್ದ ಮರಿಯಾನೆ ಕಾಲ್ಚಾರಿ ಕೆಳಗೆ ಬಿದ್ದಿತ್ತು. ಎಷ್ಟೇ ಮೇಲ್ ಬರೋದಕ್ಕೆ ಪ್ರಯತ್ನ ಪಟ್ಟರು ಆಗ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡಿ ಈಗ ಆನೆ ಕುಸಿದು ಬಿದ್ದಿದೆ. ಅರವಳಿಕೆ ಮದ್ದು ಕೊಟ್ಟಿರೋದ್ರಿಂದ ಕ್ರೇನ್ ಮೂಲಕ ಮೇಲಕ್ಕೆತ್ತುವಂತಹ ಕಾರ್ಯ ನಡೀತಾ ಇರೋದು.